ಕೇತನ್ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟರ್ ಸಾಯಿಸುವ ಪ್ಲಾನ್ ಬಗ್ಗೆ ಸ್ಫೋಟಕ ವಿಚಾರ ಬಾಯ್ಬಿಟ್ಟ ಸಿಎಂ. ಲೋಹಗಢ ಕೋಟೆಯಲ್ಲಿ ನಡೆದ ಕೇತನ್ ಕೊಲೆ ಪ್ರಕರಣ ಇಡೀ ದೇಶಾದ್ಯಂತ ಚರ್ಚೆಗೆ ಕಾರಣವಾಗಿತ್ತು. ಈ ಪ್ರಕರಣದ ತನಿಖೆ ಇನ್ನೂ ಮುಂದುವರೆದಿದೆ. ಇದೀಗ ಕೇತನ್ ಕೊಲೆ ಪ್ರಕರಣದಲ್ಲಿ ಹೊಸ ವಿವರಗಳು ಬೆಳಕಿಗೆ ಬಂದಿವೆ. ಪ್ರಮುಖ ಆರೋಪಿ 20 ವರ್ಷದ ಸಿಯಾ ಗೋಯಲ್ ತನ್ನ ಬಾವಿ ಪತಿ 25 ವರ್ಷದ ಕೇತನ್ ಅಗರ್ವಾಲ್ನನ್ನ ಕೊಲ್ಲುವ ಯೋಜನೆಯನ್ನ ಮೊದಲು ಹೊಂದಿರಲಿಲ್ಲ ಎಂಬುದು ಬಯಲಾಗಿದೆ. ಪೊಲೀಸರ ತನಿಖೆಯಲ್ಲಿ ಸಿಯಾ ಕೇತನ್ನನ್ನ ಕೊಲ್ಲುವ ಪ್ಲಾನ್ ಮಾಡಿರಲಿಲ್ಲವಂತೆ. ಬದಲಿಗೆ ಆತನನ್ನ ಗಂಭೀರವಾಗಿ ಗಾಯಗೊಳಿಸಿ ಅಂಗವಿಕಲನನ್ನಾಗಿ ಮಾಡಿ ಅದನ್ನ ಕಾರಣವಾಗಿಸಿ ಮದುವೆಯನ್ನ ನಿರಾಕರಿಸುವ ಉದ್ದೇಶವನ್ನ ಹೊಂದಿದ್ರು ಎಂಬುದು ಬಯಲಾಗಿದೆ. ಇದರಿಂದ ತನ್ನ ಗೆಳೆಯ 22 ವರ್ಷದ ಚೇತನ್ ಚೌಧರಿಯನ್ನ ಮದುವೆಯಾಗುವ ಪ್ಲಾನ್ ಮಾಡಿದ್ಲು ಎಂಬುದು ಬಯಲಾಗಿದೆ. ಸಿಯಾ ಮತ್ತು ಚೇತನ್ ಪ್ರಸ್ತುತ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಪುಣೆ ಪೊಲೀಸರು ಮಂಗಳವಾರ ನಡೆಸಿದ ತನಿಖೆಯ ವಿವರಗಳನ್ನು ಬಹಿರಂಗಪಡಿಸಿದ್ದಾರೆ. ಡಿಜಿಟಲ್ ಮತ್ತು ವಿಧಿ ವಿಜ್ಞಾನ ಪುರಾವೆಗಳ ಪ್ರಕಾರ ಇಬ್ಬರು ಇಂಟರ್ನೆಟ್ನಲ್ಲಿ ವ್ಯಕ್ತಿಯನ್ನ ಶಾಶ್ವತವಾಗಿ ಅಂಗವಿಕಲನನ್ನಾಗಿ ಮಾಡುವುದು ಹೇಗೆ ಎಂಬುವ ವಿಷಯವನ್ನ ಹುಡುಕುವುದು ಹೇಗೆ ಎಂಬುದನ್ನು ಹುಡುಕಿದ್ದಾರೆ ಎಂದು ತಿಳಿದುಬಂದಿದೆ. ಸಿಯಾ ಮತ್ತು ಚೇತನ್ ಕೇತನ್ ಅವರನ್ನ ಕೊಲ್ಲದೆ ಗಂಭೀರ ಗಾಯಗೊಳಿಸುವುದಕ್ಕಾಗಿ ಸಂಬಂಧಿಸಿದಂತೆ ಹಲವು ಸಭೆಗಳನ್ನು ನಡೆಸಿದ್ದಾರೆ. ಕೇತನ್ ಅವರ ಕೈ ಮತ್ತು ಕಾಲು ಮುರಿಯುವುದು, ಅವರನ್ನ ಅಂಗವಿಕಲನನ್ನಾಗಿ ಮಾಡುವುದು ಹೇಗೆ ಎಂಬುದನ್ನು ಚರ್ಚಿಸಿದ್ದಾರೆ ಎಂಬುದು ತಿಳಿದುಬಂದಿದೆ. ಸಿಯಾ ಮತ್ತು ಕೇತನ್ ಪ್ರವಾಸಕ್ಕೆ ಬಾಲಿಗೆ ಹೋದಾಗ ಅಥವಾ ಲೋಹಗಢ್ ಕೋಟೆಗೆ ಭೇಟಿ ನೀಡಿದಾಗ ಹೀಗೆ ಮಾಡೋಣ ಎಂದು ತೀರ್ಮಾನಿಸಿದರು ಎಂದು ಬಾಯ್ಬಿಟ್ಟಿದ್ದಾರೆ. ಆದರೆ ಸಿಯಾ ಮತ್ತು ಕೇತನ್ ಮೊದಲ 2 ಭೇಟಿಗಳಲ್ಲಿ ಪ್ಲಾನ್ ಯಶಸ್ವಿಯಾಗಲಿಲ್ಲ. ಕೇತನ್ ಮೊದಲ ಬಾರಿಗೆ ಬಂಡೆಯಿಂದ ಬೀಳುವುದನ್ನು ತಪ್ಪಿಸಿಕೊಂಡಿದ್ದ. ಆಗ ಸಿಯಾ ಹಾವು ಬಂದಿತ್ತು, ಅದರಿಂದ ರಕ್ಷಿಸಲು ತಳ್ಳಿದೆ ಎಂದು ಹೇಳಿ ಘಟನೆಯನ್ನ ಮುಚ್ಚಿಹಾಕಿದ್ಲು. ಸಿಯಾ ಭಾವಿಸಿದ್ದು ಕೇತನ್ನನ್ನ ಅಂಗವಿಕಲನನ್ನಾಗಿ ಮಾಡಿದ್ರೆ ತನ್ನ ಕುಟುಂಬ ದೈಹಿಕವಾಗಿ ಅಂಗವಿಕಲ ವ್ಯಕ್ತಿಯನ್ನ ಮದುವೆಯಾಗಲು ಒಪ್ಪಲ್ಲ ಎಂಬುದಾಗಿತ್ತು. ಅದರಿಂದ ಮದುವೆಯಿಂದ ತಪ್ಪಿಸಿಕೊಳ್ಳಬಹುದು ಎಂಬುದು ಅವಳ ಲೆಕ್ಕವಾಗಿತ್ತು. ಆದರೆ ಯೋಜನೆಗಳು ವಿಫಲವಾದ ನಂತರ ಇಬ್ಬರು ಕೇತನ್ ಅವರನ್ನ ಲೋಹಗಢ ಕೋಟೆಯ 400 ಅಡಿ ಆಳದ ಕಡವಿಗೆ ತಳ್ಳುವ ಸಂಚನ್ನ ರೂಪಿಸಿದ್ದಾರೆ. ಟೈಗರ್ ಪಾಯಿಂಟ್ ಮತ್ತು ಲೋಹಗಢ ಕೋಟೆಯ ಇತರ ಮಾರಕ ಸ್ಥಳಗಳಿಗೆ ಭೇಟಿ ನೀಡಿ ಅಧ್ಯಯನ ಮಾಡಿದ್ದಾರೆ ಎಂದು ಪೊಲೀಸರು ಹೇಳಿದ್ದಾರೆ. ಕೊನೆಗೆ ಈ ಸಂಚು ಯಶಸ್ವಿಯಾಗಿತ್ತು. ಕೇತನ್ ಅಗರ್ವಾಲ್ ಸಾವನ್ನಪ್ಪಿದ್ರು. ಈ ಪ್ರಕರಣದಲ್ಲಿ ಸಿಯಾ ಗೋಯಲ್ ಮತ್ತು ಚೇತನ್ ಚೌಧರಿ ಇಬ್ಬರನ್ನ ಬಂಧಿಸಲಾಗಿದೆ. ಪುಣೆ ಪೊಲೀಸರು ಡಿಜಿಟಲ್ ಪುರಾವೆಗಳು, ಸಿಸಿಟಿವಿ ದೃಶ್ಯಗಳು, ಫೋನ್ ದತ್ತಾಂಶಗಳು ಮತ್ತು ವಿಧಿವಿಜ್ಞಾನ ವರದಿಗಳ ಆಧಾರದಲ್ಲಿ ತನಿಖೆ ಮುಂದುವರೆಸಿದ್ದಾರೆ. ಆರೋಪಿಗಳಿಬ್ಬರು ಈ ದುಷ್ಕೃತ್ಯಕ್ಕೆ ಮುಂಚೆಯೇ ಯೋಜನೆಯನ್ನ ರೂಪಿಸಿದ್ರು ಎಂಬುದು ಸ್ಪಷ್ಟವಾಗಿದೆ. ಈ ಪ್ರಕರಣ ಪ್ರೀತಿ ಮತ್ತು ಮದುವೆಯ ಹೆಸರಿನಲ್ಲಿ ನಡೆಯುವ ದುಷ್ಕೃತ್ಯಗಳ ತೀವ್ರತೆಯನ್ನ ತೋರಿಸುತ್ತದೆ. ಯುವಕರು ತಮ್ಮ ಸ್ವಾರ್ಥಕ್ಕಾಗಿ ಯಾವ ಮಟ್ಟಕ್ಕೆ ಇಳಿಯುತ್ತಾರೆ ಎಂಬುದನ್ನು ಈ ಘಟನೆ ಪ್ರತಿಬಿಂಬಿಸುತ್ತದೆ.